कर्नाटक के हुगली धारवाड़ नगर निगम की ओर से खाली प्लॉटों में घरेलू कचरा फेंकने वालों की फोटो खींचकर जुर्माना लगाने और कचरा वापस उनके घर भेजने के अभियान पर अब सवाल उठने लगे हैं। वहीं स्थानीय लोगों का आरोप है कि निगम आम नागरिकों पर सख्ती दिखा रहा है, जबकि कई व्यावसायिक प्रतिष्ठान खुलेआम खाली प्लॉटों में रोजाना टनों कचरा फेंक रहे हैं। दरअसल विद्यानगर के टेंडर श्योर रोड स्थित थौलन केरे के पास एक खाली प्लॉट में लगातार कचरा डाले जाने की शिकायत के बावजूद कोई कार्रवाई नहीं हुई है, जहां लोगों का कहना है कि इससे इलाके का पर्यावरण और स्वच्छता प्रभावित हो रही है। जहां नागरिकों ने सवाल उठाया कि क्या आम लोगों और व्यापारियों के लिए अलग अलग कानून हैं। उन्होंने नगर निगम से व्यावसायिक प्रतिष्ठानों के खिलाफ भी समान कार्रवाई की मांग उठाई और चेतावनी दी है कि भेदभावपूर्ण रवैया जारी रहा तो विरोध आंदोलन किया जाएगा। ಇವತ್ತಿನ ದಿವಸ ನಾವು ಏನು ಬೆಳಿಗ್ಗೆ ಎದ್ದು ವಾತಾವರಣ ಶೀತ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಅಂತೇಳಿ ವಾಕಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಹುಬ್ಬಳ್ಳಿಯಲ್ಲಿ ಇರೋದು ಒಂದೇ ಟೆಂಡರ್ ಶೂ ರಸ್ತೆ ಹಾಗೂ ಜನತಾ ಜ್ಯೂಸ್ ಸೆಂಟರ್ ಏನಿದೆಯಲ್ಲ, ಅಲ್ಲಿ ಎಲ್ಲ ಕಸದ ವಾತಾವರಣ ಇರುತ್ತೆ. ನಾವು ಚಲೋ ಗಾಳಿ ತೊಗೋಬೇಕಂತ ಹೋಗ್ತಾ ಇರ್ತೀವಿ, ಅಲ್ಲಿ ನಾವು ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲ ಉಲ್ಟಾ ನಾವು ರೋಗ ತೊಗೊಂಡು ಬರಬೇಕಾಗತ್ತೆ ಅಲ್ಲಿದ್ದ. ಅದಕ್ಕೆ ಇವರು ಸ್ವಚ್ಛ ಭಾರತ ಅಂತ ಪಾಲಿಕೆಯವರು ನೂರಾರು ಕೋಟಿ ವೆಚ್ಚ ಮಾಡ್ತಾರೆ. ಅದನ್ನು ಬಿಟ್ಟು ಇವರು ಏನು ಮಾಡ್ತಾರೆ, ಬೇರೆದವರು ಬಡಾವಣೆಯಲ್ಲಿ ಮಾತಾಡಿದರೆ ಅವ್ರಿಗೆ ಕಸ ಚೆಲ್ಲಿದ್ರೆ ಅವ್ರಿಗೆ ಹೋಗಿ ದಂಡ ಹಾಕೋದು, ಅವ್ರ ಮನೆ ಹತ್ತಿರ ಹೋಗಿ ಕಸ ಚೆಲ್ಲೋದು, ಅವ್ರಿಗೆ 1 ರಿಂದ 2 ಪಟ್ಟು ದಂಡ ಹಾಕೋದು. ಅದನ್ನು ಬೇರೆ ಒಳ್ಳೆ ಬಡಾವಣೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವರಲ್ಲಿನ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆ ಇದು ಮಾಡಿಕೊಂಡು ಸರಿ ಮಾಡ್ತಾ ಇದ್ದಾರೆ. ಖಾಸಗಿ ಅವರು ಹಾಕಿದ್ದಕ್ಕೆ ಇದು ಮಾಡ್ತಾ ಇದ್ದಾರೆ. ಇವರ ಹೊಂದಾಣಿಕೆ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ವಾರ್ಡ್ ವೈಸ್ ಮಾಡಿದ್ದಾರೆ. ಅದನ್ನು ಸ್ವಚ್ಛತೆ ಕಾಪಾಡಬೇಕು. ಇವರು ನೋಡ್ಕೊಂಡು ಏನು ಮಾಡ್ತಾರೆ, ಸುಮ್ಮನೆ ಹೋಗ್ತಾರೆ. ಕಸದ ವಾಹನ ಹೋಗ್ತಾ ಇರ್ತೈತೆ, ಅವರು ಹಾಗೆ ಹೋಗ್ತಾ ಇರ್ತಾರೆ, ಕಸ ಬೀಳ್ತಾ ಇರ್ತೈತೆ. ಅದನ್ನು ಯಾರು ಸ್ವಚ್ಛ ಮಾಡಬೇಕು? ಬಹುಶಃ ಇದರೊಳಗೆ ಮಹಾನಗರ ಪಾಲಿಕೆ ಒಂದು ಏನು ತಾರತಮ್ಯ ನೀತಿ ಅಂತ ಹೇಳಬೇಕಾಗ್ತದೆ. ಬಹುಶಃ ಪಾಲಿಕೆ ಆಯುಕ್ತರಿಗೆ ಅಥವಾ ಈ ಆರೋಗ್ಯ ಅಧಿಕಾರಿಗಳ ಹುದ್ದೆ ಅಂತೂ ಮಹಾನಗರ ಪಾಲಿಕೆಯೊಳಗೆ ಇಲ್ಲ. ಅದರ ಜೊತೆಗೆ ಈಗ ಅದನ್ನು ಸಂಬಂಧಪಟ್ಟಂಥ ಎನ್ವೈರ್ಮೆಂಟ್ ಇಂಜಿನಿಯರ್ಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಕಡೆ. ಮತ್ತು ಈಗಾಗಲೇ ಮಹಾನಗರ ಪಾಲಿಕೆ ಈ ಖಾಲಿ ನಿವೇಶನಗಳ ಬಗ್ಗೆ ಸಾಕಷ್ಟು ಗಂಭೀರವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಮುಂದಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಆ ಸಂಬಂಧಪಟ್ಟಂಥ ಯಾವುದು ಖಾಲಿ ನಿವೇಶನ ಇರ್ತದೆ ಆ PRD ಒಳಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಒಂದು ಟ್ಯಾಕ್ಸನ್ನು ಹಾಕುವಂಥದ್ದು ಅಥವಾ ಅವರಿಗೆ ದಂಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆ ಶಿರೂರು ಪಾರ್ಕ್ನ ಒಂದು ಏನು ಜನತಾ ಜ್ಯೂಸ್ ಸೆಂಟರ್ ವ್ಯವಸ್ಥೆಯನ್ನು ನೋಡಿದರೆ, ಅವರು ಪ್ರತಿನಿತ್ಯ ಅಲ್ಲೇ ಕಸ ಹಾಕ್ತಾರೆ. ಹೊರಗವರು ಅದರ ಮುಂದೆನೇ ಕಸ ಹಾಕ್ತಾರೆ ಸಿಕ್ಕಾಪಟ್ಟೆ. ಮತ್ತು ಅದನ್ನು ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಸಾಕಷ್ಟು ಪ್ರಜ್ಞಾವಂತ ನಾಗರಿಕರು ಆ ಭಾಗದಲ್ಲಿದ್ದಾರೆ. ತೋಳನಕೆರೆಗೆ ಹೋಗುವಂಥ ಪ್ರವಾಸಿಗರು ಅಲ್ಲಿ ಹೋಗ್ತಿರ್ತಾರೆ. ಮತ್ತು ಆ ಭಾಗ ಏನಾದರೂ ಸ್ಲಮ್ ಮಾದರಿ ಒಳಗೆ ಐತೆ ಬಿಡಪ್ಪ ಅಂತಂದ್ರೆ ಒಂದು ಮಾತು ಬೇರೆ. ಈಗ ಅದು ಅತ್ಯಂತ ಪ್ರಜ್ಞಾವಂತ ಬಡಾವಣೆಯ ಒಂದು ಹಂತದೊಳಗೆ ಇರಬೇಕಾದ್ರೂ ಸಹಿತ ಏನು ನಾವು ಅದು ಟೆಂಡರ್ ಶೂರ್ ರಸ್ತೆ ಅಂತಂದು ಏನು ಕರಿತೀವಿ, ಆ ಟೆಂಡರ್ ಶೂರ್ ರಸ್ತೆಯ ಮೇಲೇ ಇಂತಹ ಅಕ್ರಮಗಳು ನಡೀತಾ ಇದೆ. ಅದಕ್ಕೆ ಮಹಾನಗರ ಪಾಲಿಕೆ ಈ ನಿವೇಶನಗಳು ಅಥವಾ ರೆಸಿಡೆನ್ಷಿಯಲ್ ಕಸ ಸಂಗ್ರಹಣೆ ಮತ್ತು ಕ್ರಮಗಳಿಗೆ ಏನು ಮುಂದಾಗಿದೆ, ಅದನ್ನು ಕಮರ್ಷಿಯಲ್ಲಾಗಿ ಈ ವಾಣಿಜ್ಯ ವ್ಯಾಪಾರ ಎಲ್ಲಿ ನಡೀತಾ ಇರ್ತದೆ, ಅವ್ರು ಏನು ಕಸ ಹಾಕ್ತಾರೆ, ಎಲ್ಲಿ ಫುಟ್ಪಾತ್ ಮೇಲೆ ಕಸ ಹಾಕ್ತಾರೆ, ತಮ್ಮ ಅಂಗಡಿ ಮುಂದೆ ಕಸ ಹಾಕ್ತಾರೆ, ರಸ್ತೆ ಮೇಲೆ ಕಸ ಹಾಕ್ತಾರೆ, ಇಂಥವ್ರ ವಿರುದ್ಧ ತತ್ಕ್ಷಣ ದಂಡವನ್ನು ಆಕರ್ಷುವಂಥ, ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸುವಂಥ ಕ್ರಮಕ್ಕೆ ಮುಂದಾದರೆ ಬಹುಶಃ ಈ ಒಂದು ಪ್ರಜ್ಞಾವಂತಿಕೆ ಮತ್ತು ಅವಳಿ ನಗರದ ಎಲ್ಲ ಕಡೆ ಪಸರಿಸೋಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಮಹಾನಗರ ಪಾಲಿಕೆ ತನ್ನ ಪಾಡಿಗೆ ತನ್ನ ಕೆಲಸ ತಾನು ಮಾಡ್ಕೊತಾ ಇರ್ತದೆ. अभी के लिए बस इतना ही। खबरों के लिए बने रहे Pulse 24 न्यूज़ के साथ। अब तक के लिए नमस्कार।